ಕುಸನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ESI ಆಸ್ಪತ್ರೆ ಎದುರುಗಡೆ ಈ ಕೇತಕಿ ಕಲ್ಯಾಣ ಮಂಟಪದಿಂದ ರೇವಣಸಿದ್ದೇಶ್ವರ ನಗರದ ಕಮಾನವರೆಗೆ ಏನಿವತ್ತು 30 ಅಡಿ ಸರ್ವಿಸ್ ರಸ್ತೆ ಇದ್ದು ಆ ಸರ್ವಿಸ್ ರಸ್ತೆಯನ್ನು ಅಲ್ಲಿರ್ತಕ್ಕಂಥ ಪ್ಲಾಟ್ ಮಾಲೀಕರು ಸಂಪೂರ್ಣ ಕಬಳಿಸಿಕೊಂಡು ಆ ಕಬಳಿಸತಕ್ಕಂಥ ಸರ್ವಿಸ್ ರಸ್ತೆಯ ಮೇಲೆ ಯಾರೇ ಇದ್ದರೂ ಕೂಡ ಅವರನ್ನು ಆ ಜಾಗದಲ್ಲಿ ಬಾಡಿಗೆ ತೊಗೊಳ್ತಕ್ಕಂಥ ಕೆಲಸ ನಡೆದಿದೆ. ಹಾಗಾಗಿ ಆ ಸರ್ವಿಸ್ ರಸ್ತೆಯನ್ನು ತೆರವುಗೊಳಿಸ್ಬೇಕಂತ ಹೇಳಿ ಈ ಕುಸನೂರು ಪಂಚಾಯತಿಗೆ ಸುಮಾರು ಸಲ ಮನವಿ ಪತ್ರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಇವತ್ತು ಈ ಕುಸನೂರು ಪಂಚಾಯತ್ ಎದುರುಗಡೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಅನಿವಾರ್ಯ ಆಗಿದೆ ಇವತ್ತು ನಮಗೆ. ಅದ್ರ ಜೊತೆಗೆ ಇವತ್ತು ಅಲ್ಲೇನು ಸರ್ವಿಸ್ ರಸ್ತೆ ಮೇಲೆ ಇವತ್ತು ಅಂಗಡಿಗಳು ಇಟ್ಟಿದ್ದಾರೆ. ಸರ್ವಿಸ್ ರಸ್ತೆ ಅಂತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಇವರು ಈ ಕುಸನೂರು ಪಂಚಾಯತಿ ಅಧಿಕಾರಿಗಳು ಅವರನ್ನು ಅನುಮತಿ ಕೊಡ್ತಾ ಇದ್ದಾರೆ. ಅನುಮತಿ ಕೊಟ್ಟು ಅವ್ರ ಹತ್ರ ಹಣ ಪಡಿತಾ ಇದ್ದಾರೆ. ಅಂದರೆ ಸರ್ವಿಸ್ ರಸ್ತೆ ಅಂತ ಗೊತ್ತಿದ್ದರೂ ಕೂಡ ಇವರು ಯಾವ ಆಧಾರ ಮೇಲೆ ಅವರನ್ನು ಅನುಮತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ಅನುಮತಿ ಸರ್ವಿಸ್ ರಸ್ತೆ ಮೇಲೆ ದುಕಾನ್ ನಡೆಸಲು ಯಾರು ಅನುಮತಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೂಡ ಮತ್ತು ಯಾರು ಕಬಳಿಕೆ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಮತ್ತು ಇಲ್ಲಿವರೆಗೆ ಏನಾದರೂ ಆ ರಸ್ತೆ ಮೇಲೆ ಏನು ಇವತ್ತು ಕೆರೆಯನ್ನು ಬಾಡಿಗೆಯನ್ನು ವಸೂಲಿ ಮಾಡಿದ್ದಾರೆ ಅಂಥವ್ರ ಮೇಲೆ ಕೂಡ ಬಾಡಿಗೆಯನ್ನು ಮರುವನ್ನು ವಾಪಸ್ ಹಿಂಪಡೆದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬಡವರಿಗೆ ನ್ಯಾಯ ಕೂಡ ಕೊಡಬೇಕು ಅಂತಕ್ಕಂಥ ಈ ಒಂದು ಹೋರಾಟದ ಹಾದಿಯಾಗಿದೆ ನಮ್ಮದು. ನಮ್ಮ ಹೆಸರು ಡಾಕ್ಟರ್ ಪ್ರಕಾಶ್ ಆಗ್ರಜಿ ಅಂತ. ನಮಸ್ಕಾರ. ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಕಾಶ್ ಎಲ್ಲ ಪದಾಧಿಕಾರಿಯವರೇ ಮತ್ತು ಈ ಗ್ರಾಮದ ಎಲ್ಲ ಗ್ರಾಮಸ್ಥರು, ಇಲ್ಲಿ ಮುಂಚೆ ಒಂದು 7 ದಿನ ಅವಕಾಶ ಕೊಟ್ಟಿದ್ದರೆ ನಾನು ಕೂಡ ಬಂದು ನೋಡ್ಬೋದಾಗಿತ್ತು. ಆದರೂ ಪರವಾಗಿಲ್ಲ, ಬೇಡಿಕೆಗೆ ನಾನು ಸ್ಪಂದಿಸ್ತೀನಿ. ತಕ್ಷಣವೇ ಹೀಗೆ ನಾನು ESI ಆಸ್ಪತ್ರೆ ಅಂದರೆ ನೋಡ್ತೀನಿ. ಅದಾದ ನಂತರ ಏನು ತಮ್ಮ 6 ಬೇಡಿಕೆಗಳಿಗೆ ನಾವು ಹಂತವಾಗಿ ಇವರು ಯಾವ್ಯಾವ ಫಸ್ಟ್ ಪ್ರಯಾರಿಟಿ ಮೇಲೆ ನಾನು ಕ್ರಮ ತಗೋತೀನಿ. ಈಗ ಸದ್ಯಕ್ಕೆ ಏನು ತಾವು ಹೇಳ್ದಂಗೆ ಯಾವ ಒತ್ತುವರಿ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡು ಶಾಪ್ಗಳು ನಡೆಸ್ತಕ್ಕಂಥವಕ್ಕೆ ಲೈಸೆನ್ಸ್ ಕೊಟ್ಟಕ್ಕೆ ನಾವು ಪರಿಶೀಲನೆ ಮಾಡಿ ತಕ್ಷಣವೇ ನಾವು PDO ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವ ರಸ್ತೆ ಮೇಲೆ ಇರ್ತಾವೋ ಅವಕ್ಕೆಲ್ಲನೂ ಕೂಡ ಅನುಮತಿಗೆ ರದ್ದತಿಗೆ ನಾವು ಆರ್ಡರ್ ಮಾಡ್ತೀವಿ ಇವತ್ತೇ. ನಂತರ ತೆರವುಗೊಳಿಸೋ ಕಾರ್ಯ ಒಂದು ನೋಟಿಸ್ ಕೊಟ್ಟು ಅವ್ರು ಒಂದೇನೋ ಕೊಟ್ಟಿದ್ದಾರೆ ಅಂತ 2 ಕೊಟ್ಟಿದ್ದಾರೆ. ಅವ್ರು ಪೊಲೀಸರು ಕೊಟ್ಟರು, ಇವ್ರು ಆಯಿತು ನೋಟಿಸ್ ಕೊಟ್ಟಿದ್ರೆ ಮುಂದಿನ ಅಂತ ನಾವು ಕ್ರಮ ತಗೋತೀವಿ. ತಾವು ಅದ್ರ ಜೊತೆಗೆ 2024, 25, 26 ಅಂದರೆ 2 ವರ್ಷದ್ದು ಸಂಪೂರ್ಣ ಮಾಹಿತಿ ನೀಡಬೇಕಂತ ಹೇಳಿದಿರಿ. ಬೇಗ ಸಂಸಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ನೋಡಲ್ ಅಧಿಕಾರಿಗಳಿಗೆ ಹಾಕಿ ಮತ್ತು ಬೋರ್ವೆಲ್ಗಳು ಈ 2 ವರ್ಷದಲ್ಲಿ ಎಷ್ಟು ಬೋರ್ವೆಲ್ಗಳಾಗ್ಯಾವ ಅನ್ನೋದನ್ನು ಕೂಡ ತಾವು ಕೇಳಿದ್ವಿ. ಮಾಹಿತಿ ಕೂಡ ನಾವು ಮೂರು ಅಂದರೆ ಕೂಡ ತನಿಖೆ ನಮ್ಮ ನೋಡಲ್ ಅಧಿಕಾರಿಗೆ ಹಾಕಿ ನಮ್ದು ನಮ್ದು 10ರಿಂದ 12 ದಿನ ನಿಮಗೆ ಕಾಲಾವಕಾಶ ಕೊಡಿ. ಯಾಕಂದರೆ ನಾವು ಮೊದಲು ನೋಟಿಸ್ ಇಶ್ಯೂ ಮಾಡಬೇಕಂತ ಸಂಬಂಧಪಟ್ಟ ಅಲ್ಲ ಅದ್ರದ್ದಲ್ಲ ಸಂಬಂಧಪಟ್ಟ ಹಾಜರಾಗ್ಲಕ್ಕ ಅವ್ರ ಲೆಕ್ಕಪತ್ರ ತೋರ್ಸಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಇದು ಏನದ ಇದು ನಾವು ಟೈಮ್ ಬೇಕಾಗಲ್ಲ. ಇದು ಇವತ್ತೇ ನಾನು ಹೋಗ್ತೀನಿ, ಸ್ಥಳ ಪರಿಶೀಲನೆ ಮಾಡಿ ನಾನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ನಾನೇ ಅದರ ನಿಂತು ಅದರ ಕೆಲಸ ಮಾಡಿಸ್ಕೊಡ್ತೀನಿ. ಸರ್ ನೋಡ್ರಿ, ಅದೇ ಬರ್ತೀನಿ, ನೋಡ್ರಿ ಎಲ್ಲರೂ ಕಲ್ತು ಹೋಗೋಣ. ಅಲ್ಲಿ ಸ್ಪಾಟ್ ನೋಡ್ರಿ ನೋಡ್ ಕೇಸ್ ಅದು ಅಂತ ಮಾಡ್ತೀವಿ. ಎಸ್ ಮಾಡೋಣ. ತಾವು ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಗಲಿ ಮತ್ತು ಒಳ್ಳೆಯ ಕೆಲಸಕ್ಕಾಗಿ ಸಹಕಾರ ನೀಡ್ರಿ. ನಿಮ್ಮ ಸಹಕಾರ ನೀಡ್ತಿರಂತ ನಮ್ಮ ಭರವಸೆ ಅದ. ಥ್ಯಾಂಕ್ ಯು. Thank you.
ಮನೆಗೆ